ಭಾಳ ಸಂಸಾರಿ ನಮ್ಮವ್ವ. ಯವ್ವ, ಗಂಡನ ಜೊತೆಗೆ 30-25 ವರ್ಷ ಬದುಕಿರ್ತೀರಿ. ಅವ ಹೆಂಗದಾನ ಏನದಾನ ಅರ್ಥ ಮಾಡ್ಕೊಂಡು ಬದುಕಬೇಕು. ಸುಮ್ಮನೆ ಸಂಶಯ ಮಾಡ್ಕೊಂಡು ನಿತ್ಯ ಹೊತ್ತೊಂಟರ ಜಗಳ ಮಾಡ್ಕೊಂಡು ದುಃಖದೊಳಗೆ ಬದುಕಂತಾರೇನ್? ಇಲ್ಲ. ಕೂಗ್ತಾಳೆ. ಓಡಿ ಬಂದರು, ನೋಡಿದ ಕೂಡಲೇ ಸಿಟ್ಟು ಬಂತ ಅವ್ರಿಗೆ. ಇವ್ರ ಮನೆಗೆ ಹೋಗ್ಕಣಲ್ಲ ಕೃಷ್ಣ. ಒಂದೀಟು ನೆನೆಸೂತಾಡಕ್ಕಿಲ್ಲ, ಓಡಿ ಆ ರಾಧೆ ಮನೆಗೆ ಹೋಗ್ತಾನ. ಅವನ ಬಾಯಿಯೊಳಗು ಯಾವತ್ತು ರಾಧೇ ರಾಧೇ, ಕೃಷ್ಣನ ಬಾಯಿಯೊಳಗೆ ಅವನು ಯಾವತ್ತು ರಾಧೇ ರಾಧೇ ಅಂತಿದ್ದ. ಆಕೆ ಕೃಷ್ಣ ಕೃಷ್ಣ ಅಂತ ಅಂತಿದ್ರವಾದ ಪ್ರೇಮ, ಪವಿತ್ರವಾದ ಪ್ರೇಮ. ಈ ರುಕ್ಮಿಣಿಗೆ ಸಿಟ್ಟು ಬಂತು. ಯಾಕಂತ ಕೇಳಿದಾಗ, ಇಲ್ಲ 2-3 ದಿವಸ ಆಯ್ತು ಕೃಷ್ಣಗ್ ನೋಡಿದ್ದಿಲ್ಲ, ಮನ್ಯಾಗ ಅದಾನ, ನೋಡಿ ಭೇಟಿಯಾಗಿ ಹೋಗ್ಬೇಕಂತ ಬಂದೀನಿ ಅಂತಂದಾಗ, ಇಲ್ಲ ಎಲ್ಲೋ ಹೊರಗೆ ಹೋಗ್ಯಾನ ಕೃಷ್ಣ ಅಂತಂದಾಗ, ಆಯ್ತು ನಾ ಹೋಗೇ ಬಿಡ್ತಾನಂತ ಕಟ್ಟಿ ಇಳ್ಯಾಕತ್ತಿದ್ಲು. ರುಕ್ಮಿಣಿ ಅಂತ ಕುಡ್ರು ಹಂಗ ಹೋಗ್ಬಾರ್ದು, ಒಂದಿಟ್ಟು ಏನಾರು ಚಾಪಿ ಕುಡ್ದು ಹೋಗ್ಬೇಕು. ಅತಿಥಿಗಳು ಬಂದವರು ಹಂಗ ಹೋಗ್ತಾರೇನ್? ಕೂಡ್ರು. ಆಕೆ ಅಂದ್ಲು ಹ್ಞೂ ಅಂತ ಸುಮ್ಮ ಕೂತಳು. ಒಳಗೆ ಹೋಗಿ 5-6 ಮಂದಿ ಇದ್ರಲ್ರಿ, ಎಲ್ಲಾರು ಬಹಳ ಶಾಣ್ಯರಿದ್ರು. ಒಳಗೆ ಹೋಗಿ ಹಾಲು ಕಾಸಾಕತ್ತಿದ್ರು. ರಾಧಾಗ ಹಾಲು ಕೊಡುನು, ರಾಧೆಗ ಹಾಲು ಕೊಡುನು. ಎಂತ ಹಾಲು ಕೊಡ್ಬೇಕಂದ್ರ, ಅಕ್ಕಿ ಹಾಲು ಕುಡಿದ್ಲು ಅಂದ್ರ ಇನ್ನೊಮ್ಮೆ ಕೃಷ್ಣನ ನಾಮಸ್ಮರಣೆ ಅಕ್ಕಿ ನಾಲಿಗೆ ಮ್ಯಾಗ ಬಂದೇ ಇರಬಾರ್ದು, ನಾಲಿಗೆನ ಇರಬಾರ್ದು, ಹಂಗ ಸುಟ್ಟು ಹೋಗ್ಬೇಕು. ಹಂಗ ಸುಡುವಂತ ಹಾಲು ಕಾಶ್ ಕೊಡುನು ಅಕ್ಕಿಗೆ ಅಂತ ಹೇಳಿ ಬೆಂಕಿ ಮೇಲೆ ಹಾಲಿಟ್ರು. ಒಲಿ ಮೇಲೆ ಹಾಲಿಟ್ಟು ಹಾಲು ಕಳ 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 ಕುದಿಯಾಕತ್ತಿದ್ರು. ಹಿಂಗ ಕುದ್ದು ಹಾಲ ಇನ್ನೇನು ಒಂದು ಈಟು ಬಿಟ್ರೆ ಕವ ಆಗಬೇಕು, ಅಷ್ಟು ಕುದ್ದು ಅವು. ಗ್ಲಾಸ್ನೆ ಹಾಕೊಂಡ್ ತಂದು ಮುಂದಿಟ್ರು. ಕುಡಿ 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 ಕುಡಿಲ್ಲ, ಅವಸರ ಮಾಡಾಕತ್ತಿರು. ಲಗುಟ್ ಕುಡಿ. ಅಕ್ಕಿ ಅಂದ್ಲು, ಅಟ್ಯಾಕ್ ಮಾಡ್ಕೋತಿರ್ ಗಪ್ರಲ್ಲ, ಒಂದಿಟ್ಟು ಆರ್ಲಿ ಸುಡಾಕತ್ತದ ನೋಡು. ಬಳ್ಳಿ ಎದ್ದಿದ್ರ ಬಳ್ಳನ ಬುರುಕಿರಿಬೇಕು, ಬಳ್ಳನ ಪೂರ್ತಿ ಎಲ್ಲೂ ಒಟ್ಟ ಕಾಣಬೇಕು. ಹಂಗ ಸುಡಾಕತ್ತಾವ ಹಾಲ. ಅದಕ್ಕೇನಾಗತ್ತ, ಹೆಂಗ್ ಕುಡಿಬೇಕಂದಾಗ ಇವ್ರು ನಿತ್ತವ್ರ ಅಂದ್ರು, ಹೆಂಗ್ ಕುಡಿಬೇಕಂದ್ರೆ ಏನು? ನಿನ್ನ ನಾಲಿಗೆ ಮ್ಯಾಗ ಕೃಷ್ಣನ ನಾಮಸ್ಮರಣೆ ಇರ್ತೈತಂತ ಹೇಳ್ತೀಯಲ್ಲ, ದಿನದ 24 ತಾಸು ನಾಲಿಗೆ ಮ್ಯಾಗ ಕೃಷ್ಣನ ನಾಮಸ್ಮರಣೆ ಇರ್ತದಂತ ಹೇಳ್ತಿ, ಅವ್ನ್ ನೆನೆಸ್ತಿ, ಮತ್ತೆ ಕುಡಿಲಾ ನೋಡುನು ಅಂತಂದಾಗ ಆಕೆ ಕಟ್ಟಿ ಮ್ಯಾಗ ಕೂತಕ್ಕೆ ಎದ್ ನಿತ್ಲು. ಚಾಲೆಂಜ್ ಮಾಡ್ತೀರಿ, ನನ್ನ ಪರಮಾತ್ಮನ ನಾಮಸ್ಮರಣೆಯ ಮೇಲೆ ಚಾಲೆಂಜ್ ಮಾಡ್ತೀರಿ ನೀವು. ಇದು ಅಲ್ಲ, ಈ ಸುಡು ಹಾಲಲ್ಲ, ಸ್ವತಃ ಬೆಂಕಿನ ತಂದು ಕೊಡು, ಅದನ್ನ ಕುಡಿತನಂದ್ಲಕ್ಕಿ. ನನ್ನ ಪರಮಾತ್ಮನ ನಾಮ, ಅವನ ಪಾದ, ಅವನ ನಾಮಸ್ಮರಣೆ ನನ್ನ ನಾಲಿಗೆ ಮೇಲೆ ಏನದಲ್ಲ, ನೀ ಏನು ಬೇಕಾದ್ದು ಕೊಟ್ರು ಏನೂ ಆಗಂಗಿಲ್ಲ ಅಂತ ತಿಳ್ಕೊಂಡು ಹಿಂಗ ಆ ಇಟ್ಟದ ಬಟ್ಲ ತಗೊಂಡು ಬೆಂಕಿ ಅಂತ ಹಾಲು, ಸುಡು ಹಾಲ ಗಟ 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 ಒಂದೇ ಸರಿ ಚಾ ಕುಡ್ದಂಗ ಅಲ್ರಿ, ನೀರು ಕುಡ್ದಂಗ ಒಮ್ಮೆ ಕುಡಿದ್ ಬಿಟ್ಲು. ಢನಲ್ ಅಂತ ಅವ್ರ ಮನ್ಯಾಗ ಗ್ಲಾಸ್ ಒಗದು ಹೋದ್ಲ ಅವ್ರ ಮಣಿಗೆ ರಾಧಾ ಇನ್ನೂ ಅವ್ರ ಮಣಿಗೆ ಹೋಗಿ ಮುಟ್ಟಿಲ್ಲ. ರಾಧಾ ಅವ್ರ ಮಣಿಗೆ ಇನ್ನೂ ಹೋಗಿ ಮುಟ್ಟಿಲ್ಲ. ಈ ದಾರಿಯಿಂದ ಕೃಷ್ಣನ್ 4 ಮಂದಿ ಹೊತ್ಕೊಂಡು ಬಂದ್ರು ಅಂತ ಹೆಗಲ ಮೇಲೆ. 4 ಮಂದಿ ಕೃಷ್ಣನ್ ಹೊತ್ಕೊಂಡು ಬಂದ್ರು ಹೆಗಲ ಮ್ಯಾಗ. ಹಿಂಗ ಅಂಗಾಲ ಮುಂದೆ ಮಾಡಿಕೊಂಡು ನಡಬಾರ್ಕಿಬ್ರು ಹಿಂದಿಬ್ರು ಕೈ ಹಿಡ್ಕೊಂಡು ಹೊತ್ಕೊಂಡು ಬಂದು ಕಾಟದ ಮ್ಯಾಗ ಹಾಕಿದ್ರು. ಅಂಗಾಲ ಕೃಷ್ಣ 2 ಹಿಂಗ ಕಾಟದ ಮ್ಯಾಗ ಇಟ್ಟು 4 ಮಂದಿ ಗಾಳಿ ಬೀಸಾಕತ್ತಿದ್ರು. ಒಂದ್ ಸಾವನೆ ಹೆಂಡತಿಯರೆಲ್ಲ ಓಡಿ ಬಂದ್ರು. ಏನಾಗ್ಯದರಿ? ಕಾಲು ತುಂಬಾ ಹಿಂತಿಂತಾವ್ ಗುಳ್ಳೆದ್ದಾವ್, ಸುಟ್ಟದ ಗುಳ್ಳಿ. ಅಂಗಾಲ ತುಂಬಾ ಹಿಂತಿಂತಾವ್ ಗುಳ್ಳೆದ್ದಾವ. ಓಡಿ ಬಂದ್ರು. ಏನಾಗ್ಯದರಿ? ಎಲ್ಲಿ ಬೆಂಕ್ಯಾಗ ಹಾದರಿ ಗೊತ್ತಾಗಂಗಿಲ್ಲ. ಏನು ಏನಾರಾದ್ರೆ ನೀವು ಬೇಗ ಚಾಲು ಮಾಡ್ತೀರಿ, ಮೊದಲು ಗಂಡಗ ಒಂದೀಟ್ ಏನಾರಾದ್ರೆ ಬೇಗ ಚಾಲು ಮಾಡ್ತೀರಿ ನೀವು. ಅದು ಆದತ್ ನೋಡಂಗಿಲ್ಲ ಬೇಗ. ಅವರು ಹಂಗ ಮಾಡಿದ್ರು. ಏನಾಗ್ಯದ? ಎಲ್ಲಿ ಅಗ್ನಿಗಿಗ್ನಿ ಹಾಯಕ್ ಹೋಗಿದ್ದೇನು, ಏನು ಕಿಚ್ಚ ಹಾಯಕ್ ಹೋಗಿದ್ದೇನು, ಏನು ಸಣ್ಣ ಹುಡುಗೇನು ಗೊತ್ತಾಗಲ್ಲ, ಬೆಂಕಿ ಯಾಕೆ ತುಳಿದೆ ಅಂತ ಇವ್ರು ಅನ್ನಾಕತ್ತಿದ್ರು. ಆಗ ಪಟ್ನ ಕೃಷ್ಣ ಎದ್ದು ಕುಂತ, ಕಾಟದ ಮ್ಯಾಗ ಎದ್ದು ಕುಂತ ಅಂತಾನ. ಏನಂತಂದ್ರ, ನಮ್ಮ ಮನೆಗೆ ಯಾರು ಬಂದಿದ್ರೇನು, ಯಾರು ಬಂದಿದ್ರು ನಮ್ಮ ಮನೆಗೆ? ಇವ್ರಂದ್ರು ಯಾರಿಲ್ರಿ, ಯಾರು ಬಂದಿಲ್ಲ. ಸುಳ್ಳು ಹೇಳ್ಬೇಡ್ರಿ, ನನ್ನ ಕೇಳ್ಕೊಂತ ಯಾರು ಬಂದಿರೋ, ನನ್ನ ಕೇಳ್ಕೊಂತ ಯಾರು ಬಂದಿರ್ಬೇಕು. ಯಾರು ಬಂದಿದ್ರು ಅಂತಂದಾಗ ಅವ್ರಿಗೆ ಗೊತ್ತಾಯ್ತು, ಅವ್ರ ಬಂದದ್ದು ಕೃಷ್ಣ ಗೊತ್ತಾಗ್ಯದ. ಕರೆ ಹೇಳ್ಬಿಡುನು ಮಾರಾಯ. ನೀವು ಒಮ್ಮೆ ಗಂಡನ ಮುಂದೆ ಸುಳ್ಳು ಹೇಳ್ತೀರಿ ನೋಡ್ರಿ. ನೀವು ಭಾಳ ಪರೀಕ್ಷೆ ಚಾಲು ಆತಾರ, ಇದ್ದದ್ದು ಕರೆ ಹೇಳ್ಬಿಡ್ತೀರಿ. ಆಗ ಅನಕತಕ ಹೇಳಂಗಿಲ್ಲ. ಮೊದಲು ಒಂದಿಟ ಅದಟ ಇದಟ ಹಚ್ಚುದನೆ. ಹಿಂದಿನ ಅವ್ನು ರಿಕ್ ಹಚ್ಚಿದ, ಸೋಮ್ ಹೇಳ್ಬಿಡ್ತಾರ ನಮ್ಮ ಅವ್ಗಳು. ಹೌದಿಲ್ರಿ? ಭಾಳ ಸುಳ್ಳು ಹೇಳಕ್ ಶಾನ್ಯಾರ ಭಾಳ ನಮ್ಮ ಅವ್ಗಳು. ಸುಳ್ಳು ಹೇಳ್ಬೇಕು, ಹೇಳಬಾರ್ದ್ರಿ. ನೀವು ಹೇಳ್ತೀರ ಇಲ್ಲ ಸುಳ್ಳು? ಒಂದಲ್ಲ ಸ್ವಾಮಿ, ದಿವ್ಸಕ್ಕೆ 1000 ಸುಳ್ಳು, ಅಷ್ಟು ಸುಳ್ಳು ಹೇಳ್ತೀವಿ ನಾವು. ಹೇಳ್ಬೇಕ್ರಿ ಅವ. ಸುಳ್ಳು ಹೇಳಿಲ್ಲ ಅಂದ್ರೆ ಸಂಸಾರ ನಡೆಯಂಗಿಲ್ಲ.
ನಮ್ಮ ಶಾಸ್ತ್ರದೊಳಗೆ ಸದೇ ಸುಳ್ಳು ಹೇಳಾಕ ಪರ್ಮಿಷನ್ ಕೊಟ್ಟಾರ. ಮತ್ತೆ ಹಿಂಗಂತ ದಿವಸ ಹೇಳ್ಕೊತಾನೆ ಅಡ್ಡಾಡ್ರಿ ಅದನ್ನ ಮತ್ತೆ ಸ್ವಾಮಿಗಳು ಹೇಳ್ಯಾರ ಇನ್ನೇನೈತೆ ಅಂತ ಹೇಳಿ ಸುಳ್ಳು ಹೇಳೋದು ಅನ್ಕೂಲ ಮತ್ತೆ ತೀರಾ ಹಂಗಂತ ತಿಳಿದಿರವ. ಒಂದು 5 ಜಾಗ ಅಟ್ಟ ಹೇಳ್ಯಾರ ಅವ್ರು. ಆ 5 ಜಾಗದಾಗ ಅಟ್ಟ ಸುಳ್ಳು ಹೇಳಿರೋ ಪಾಪ ಇಲ್ಲ. ಇನ್ನುಳಿದ ಜಾಗದಾಗ ಸುಳ್ಳು ಹೇಳಿದ್ರ ಅದು ಮಹಾಪಾಪದ. ಆ 5 ಜಾಗ ಯಾವ್ದನ್ನೋದು ಮುಂದಿನ ವರ್ಷ ಹೇಳ್ತಾನೆ, ಈಗ ಹೇಳಂಗಿಲ್ಲ. ಹೆಂಗ್ರಿ ಸ್ವಾಮಿ ಮತ್ತೆ ಅಲ್ಲಿ ತನಕ ನಾವು ಪಾಪ ಮಾಡೋದಾಗಬಾರ್ದಲ್ಲ. ರಾಧೆ ಓಡಿ ಹೋಗುವುದಷ್ಟೇ ತಡ, ಕೃಷ್ಣ ಪರಮಾತ್ಮ ಓಡಿ ಬಂದು ಏನು ಅವನ್ನ ಹಾಕಿದ್ರಲ್ಲ ಹೊತ್ಕೊಂಡು ಬಂದ. ಆಗ ಬೇಯಕತ್ತಿದ್ರು. ಕೇಳ್ತಾಳೆ ಯಾರು ಬಂದಿದ್ರು, ಕೇಳ್ತಾಳ ಕೃಷ್ಣ ಯಾರು ಬಂದಿರು. ಆಗ ಕರೆ ಹೇಳಿದ್ರು ರಾಧಾ ಬಂದಿದ್ಲು, ನಿನ್ನ ಕೇಳ್ಕೊಂತ ಬಂದಿದ್ಲು, ನಿನ್ನ ನಾಮಸ್ಮರಣೆ ಮಾಡಕ್ ಹತ್ತಿದ್ಲು. 2-3 ದಿವಸ ಆಯ್ತು ನೀ ಭೇಟಿಯಾಗಿಲ್ಲ ಅಂತ, ಅದಕ್ಕೆ ಬಂದಿದ್ಳು. ಬಂದು ಕುಂತಿದ್ಳು. ನೀವೇನ್ ಮಾಡಿದ್ರಿ ಕೃಷ್ಣ ಕೇಳ್ದ. ಆಕೆ ಬಂದು ಕೂತಿದ್ಲು ಬರೋಬರಿ. ನೀವೇನ್ ಮಾಡಿರಿ? ನಾವೇನ್ ಮಾಡೋಣ್ರಿ, ಬಂದವ್ರಿಗೆ ಹಾಲ ಚಾ ಕೊಡಬೇಕ ಕೊಡಬಾರ್ದ? ಬಂದವ್ರಿಗೆ ಚಾ ಕೊಟ್ಟಿವಿ, ಹಾಲು ಕೊಟ್ಟಿವಿ. ಆಗ ಕೃಷ್ಣಂದ ಹಾಲು ಕೊಟ್ಟಿರಿ ಬರೋಬರಿ, ಹಾಲು ಎಂತವ್ ಕೊಟ್ಟಿರಿ ಅಂದ್ರ ನಾಲಿಗಿನ ಸುಟ್ಟು ಹೋಗ್ಬೇಕಂತ ಹಾಲು ಕೊಟ್ಟಿರಿ ಇಲ್ಲ? ಕೃಷ್ಣ ಕೇಳ್ದ. ಯಾಕ ತ್ರಿಕಾಲ ಜ್ಞಾನಿ ರೀ, ಎಲ್ಲಾನು ಗೊತ್ತಾಗ್ತದೆ ಕೃಷ್ಣಗ. ಈಗ ನಿಮ್ಮ ಹಿಂದೆ ಏನ್ ನಡೆದ ನಿಮ್ಗೆ ಗೊತ್ತಾಗಂಗಿಲ್ಲ, ನಮ್ಮ ಹಿಂದೆ ಏನ್ ನಡೆದ ನಮ್ಗೆ ಗೊತ್ತಾಗಂಗಿಲ್ಲ. ಕೃಷ್ಣಗ ಎಲ್ಲಾನು ಏಕಕಾಲಕ್ಕೆ ಪ್ರತ್ಯಕ್ಷ, ಎಲ್ಲಾನು ಕಾಣ್ತದ ಕೃಷ್ಣಗ. ಅದಕ್ಕೆ ದೇವ್ರಂತಾರ ಪರಮಾತ್ಮನಿಗೆ. ಅವನಿಗೆ ಅವ ಅಂದ ಏನಂತಂದ್ರ ಹಾಲು ಕೊಟ್ಟಿರಲ್ಲ ನಾಲಿಗೆ ಸುಡ್ಬೇಕಂತ ಹೆಂಡತಿಗಂತಾನ ಕೃಷ್ಣ. ಮೂರ್ ಕಳೆ ಆಕಿ ನಾಲಿಗೆ ಸುಡ್ಬೇಕಂತ ತಿಳ್ಕೊಂಡು ಏನ ಕಾಸಿದ ಸುಡು ಹಾಲು ಕೊಟ್ಟಿಯಲ್ಲ, ಆಕಿ ನಾಲಿಗೆ ಮ್ಯಾಲ ದಿನದ 24 ತಾಸು ನನ್ನ ಪಾದ ಇರ್ತದ. ನನ್ನ ಪಾದ ಸುಟ್ಟದ ನೋಡು, ಗುಳ್ಳೆದ್ದವ. ಆಕಿ ನಾಲಿಗೆ ಸುಟ್ಟಿಲ್ಲ. ಬೇಕಾದ್ರೆ ಹೋಗಿ ನೋಡಿ ಬರ್ರಿ ಅಲ್ಲಿ, ಆಕಿ ನಾಲಿಗೆ ನೋಡಿ ಬರ್ರಿ. ಆಕಿ ನಾಲಿಗೆಗೆ ಏನೂ ಆಗಿಲ್ಲ, ನನ್ನ ಪಾದ ಸುಟ್ಟದ ನೋಡ. ಅಂಗಾಲ್ದ ಪೂರ್ತಿ ಗುಳ್ಳೆದ್ದವಂತ ಕೃಷ್ಣ ತೋರಿಸಿದಂತ. ಹಂಗ ಯಾರು ಪರಮಾತ್ಮನನ್ನ ಸ್ಮರಣೆ ಮಾಡ್ತಿರಲ್ಲ ಅವ್ರನ್ನ ಎಂದೂ ಕೈ ಬಿಡಂಗಿಲ್ರಿ ಪರಮಾತ್ಮ. ಅವರ ಯೋಗಕ್ಷೇಮವನ್ನು ನೋಡ್ತಾನೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಯೋಗಕ್ಷೇಮಂ ವಾಹಮ್ಯಹಂ. ಹೇ ಅರ್ಜುನ, ಯಾರು ನನ್ನನ್ನ ಅನನ್ಯಪೂರ್ವಕವಾಗಿ ನೆನೆಸ್ತಾರ, ಗಂಡ ಹೆಂಡತಿ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಇವೆಲ್ಲವನ್ನು ಮರೆತು ಯಾರ ನನ್ನ ಮೇಲೆ ವಿಶ್ವಾಸ ಇಟ್ಟು, ಯಾರ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ನೆನಪು ಮಾಡ್ತಾರಲ್ಲ ಅವ್ರ ಕೈ ಎಂದೂ ಬಿಡಂಗಿಲ್ಲ. ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನೋ. ಅವ್ರಿಗೆ ಬೇಕಾದಾಗ ಬಟ್ಟೆ ಕೊಡ್ಲಿಲ್ಲ, ದ್ರೌಪದಿಗೆ ಬಟ್ಟೆ ಮಾನ ಹೋಗುವ ಸಂದರ್ಭದೊಳಗೆ ಬಟ್ಟೆ ಕೊಟ್ಟಿದ್ದಾನೆ. ಬೇಕಾದಾಗ ಬಟ್ಟೆ ಕೊಡ್ತಾನ ಅವ್ರಿಗೆ. ಉಣ್ಣಾಕ ಬರ್ಲಾರ್ದಾಗ ಊಟ ಮಾಡಿಸ್ತಾನ ಅವ್ರಿಗೆ. ನಾನ ಹೋಗಿ ಗೋರಾ ಕುಂಬಾರನ ಮನ್ಯಾಗ ಮಾಡ್ಲಿಲ್ಲ. ಸ್ವತಃ ಪಾಂಡುರಂಗ ಓಡಿ ಹೋಗಿ ತಾಟ ತಗೊಂಡು ತಾಟಿನೊಳಗೆ ಹಾಲ ರೊಟ್ಟಿ ಹಾಕಿ ಸಣ್ಣಂಗಿ ಕಲಸಿ ಮುಂದೆ ಕೂತ್ ತಾಯಿ ಹೆಂಗ ಮಗನ ಬಾಯಾಗ ತುತ್ತ ಹಾಕ್ತಾಳಲ್ಲ ಹಂಗ ಸ್ವತಃ ಪಾಂಡುರಂಗ ಗೋರಾ ಕುಂಬಾರನ ಬಾಯಿಯೊಳಗೆ ತುತ್ತ ಹಾಕಿದ್ರಿ. ಅವ ಎಂತ ಪುಣ್ಯ ಮಾಡಿರ್ಬೇಕು ಗೋರಾ ಕುಂಬಾರ. ಕೃಷ್ಣ ಹೇಳ್ತಾನೆ ಪರಮಾತ್ಮ ಗೀತೆಯೊಳಗ, ಯಾರು ನನ್ನ ನೆನೆಸ್ತಾರಲ್ಲ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನಿ, ಅವರ ಕಷ್ಟಗಳನ್ನೆಲ್ಲ ನಾನು ಕಳಿತೀನಿ ಅಂತ ತಿಳ್ಕೊಂಡು ಆನಿ ಮಾಡಿ ಹೇಳನ್ರಿ ಪರಮಾತ್ಮ. ಅದಕ್ಕೆ ನೆನೆಸರನ್ನೋದವನ್ನ ಭಗವಂತ ನಿಮ್ ಯಾರನ್ನು ಕೈ ಬಿಡೋದಿಲ್ಲ ತಾಯಂದಿರ. ಆ ರೀತಿಯೊಳಗ ತಾವೆಲ್ಲ 11 ದಿನಗಳ ಪರ್ಯಂತರವಾಗಿ ಪ್ರವಚನವನ್ನ ಕೇಳಿರಿ. ಪೂಜ್ಯ ಅಪ್ಪಾಜಿಯವರು ಈ ವರ್ಷ ನೀವ ಬರ್ಬೇಕ್ರಿಪ್ಪ ಸ್ವಾಮೀಜಿ ಪ್ರವಚನಕ್ಕಂತ ಅಪ್ಪ ಅವ್ರು ಹೇಳಿದಾಗ ಬಹುತೇಕ ಬಹಳ ದಿನಗಳ ಹಿಂದೆ ಅಪ್ಪ ಅವ್ರು ಫೋನ್ ಮಾಡಿ ಅಂದಿದ್ರು. ಆಯ್ತ್ರಿಪ್ಪ, ತಮ್ಮ ಆಜ್ಞೆ ನಾನು ಶಿರಸಾ ವಹಿಸಿ ಪಾಲಿಸ್ತೀನಿ ಅಂತ ತಿಳ್ಕೊಂಡು ಪೂಜ್ಯರಲ್ಲಿ ಒಪ್ಪಿಕೊಂಡು ಬಹಳ ವರ್ಷದಿಂದ ಬರಾಕತ್ತೀನಿ. ನಾನು ಎಡಹಳ್ಳಿ ಇಂಗಳಿಗೆ ಮಠಕ್ಕೆ ಅಪ್ಪ ಅವರ ವ್ಯವಸ್ಥೆಯೊಳಗ ಬಹಳ ಒಂದು 15-20 ವರ್ಷದಿಂದ ನಾನು ಕಾರ್ಯಕ್ರಮಕ್ಕೆ ಇಲ್ಲಿ ಬರ್ತಾ ಇದ್ದೀನಿ. ನಾನೇನು ಹೊಸಬನಲ್ಲ, ನಿಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿ. ನಾನು ನಿಮಗೆ ಹಳೆಯ ಮನುಷ್ಯ. ಸಾಧ್ಯವಾದ ಕೆಲವೊಂದು ಪ್ರಸಂಗಗಳನ್ನು ತಮ್ಮೆಲ್ಲರ ಗಮನಕ್ಕೆ ತಂದಿದ್ದೇನೆ ಪ್ರವಚನದ ಮೂಲಕ. ನನ್ನ ಕಳಕಳಿಯ ಮಾತುಗಳೇನಂತಂದ್ರೆ, ಅಡವೇಶ್ವರ ಮಠ ಅಂತಂದ್ರೆ ಈ ಭಾಗದೊಳಗೆ ಬಹಳ ದೊಡ್ಡ ಪ್ರಸಿದ್ಧಿ ಮಠ, ಪ್ರಭಾವಿ ಮಠ. ಅದರ ಜೊತೆಗೆ ಆ ಮಠದಲ್ಲಿರ್ತಕ್ಕಂಥ ಪೂಜ್ಯರು ಎಂಥವ್ರು ಅಂತಂದ್ರ ಸದುಹೃದಯದ ಸಂತರು. ಅವ್ರ ಮುಖದ ಮೇಲೆ ನಗಿ ಬಿಟ್ರ ಎಂದೂ ಸಿಟ್ಟಿಲ್ಲ.
ಸಿಟ್ಟಿಲ್ಲ. ಯಾರ ಜೊತೆ ಮಾತಾಡ್ಬೇಕಾದ್ರೂ ನಕೋಂತ ಮಾತಾಡ್ತಾರ. ಒಬ್ಬ ಸಂತನಲ್ಲಿ, ಒಬ್ಬ ಮಹಾತ್ಮನಲ್ಲಿ ಇರಬೇಕಾದ ಎಲ್ಲ ಲಕ್ಷಣಗಳು ಪೂಜ್ಯ ಅಪ್ಪಾಜಿಯವರಲ್ಲಿ ಇದ್ದಾವೆ. ನನಗೆ ಹೇಳ್ತಿರ್ತಾರ, ಅಪ್ಪಾಜಿಯವರು ಕುಂತು ಮಾತಾಡುವಾಗ ಎಲ್ಲ ಅವರೇ ಮಾಡೋದು, ನಾವೇನೂ ಇಲ್ಲ, ಅವರೇ ಪಟ್ಟಿ ಮಾಡ್ತಾರ, ಅವರೇ ಕಾರ್ಯಕ್ರಮ ಮಾಡ್ತಾರ, ಎಲ್ಲ ಅವರೇ ಮಾಡ್ತಾರ. ಎಲ್ಲ ತಯಾರಾಗ್ಯದ ಬರ್ರಿ ಅಪ್ಪಾರ ಅಂತಂದ್ರೆ ನಾನು ಹೋಗ್ತೀನಿ, ಇಲ್ಲ ಅಂದ್ರೆ ನಾನು ಇಲ್ಲೇ ಕೊಂಡಿರ್ತೀನಿ. ಮಠ ಅವ್ರದ್ದು, ನಮ್ದೆಲ್ಲ ಏನದ ಇದೆಲ್ಲ ವ್ಯವಸ್ಥೆ ಭಕ್ತರದದ, ನಂದೇನದ ಅಂತ ಪೂಜ್ಯ ಅಪ್ಪಾಜಿಯವರು ಯಾವತ್ತೂ ಹೇಳ್ತಾರೆ. ನೀನ್ ನೋಡ್ರಿ ಇಂಗಳಿಗೆ ಅವರು ಎಲ್ಲರೂ ಬಂದು ಪೂಜ್ಯರ ಕಾರ್ಯಕ್ರಮಕ್ಕೆ ಎಷ್ಟು ದಕ್ಷಿಣ, ಅದು ಬಂಗಾರ, ಏನು ಕೊಟ್ಟರು ಕಡಿಮೆನ ರೀ. ಗುರುವಿಗೆ ಏನು ಕೊಟ್ಟರು ನಾವು ಕಡಿಮೆನೆ, ಯಾಕಂದ್ರೆ ಅಂತಹ ದೊಡ್ಡ ಆಶೀರ್ವಾದವನ್ನು ಮಾಡಿರ್ತಾರೆ. ಬಹುತೇಕ ಅದೇ ರೀತಿಯೊಳಗೆ ಎಡಹಳ್ಳಿ ಸದ್ಭಕ್ತರೂ ಕೂಡ ಅನೇಕ ದಿನ ಪ್ರಸಾದದ ವ್ಯವಸ್ಥೆ, ಹಾಗ ಇಲ್ಲೆಲ್ಲ ಕಾರ್ಯಕ್ರಮದ ವ್ಯವಸ್ಥೆ ಏನು ಮಾಡೋದು. ನನಗೇನಂತಂದ್ರೆ ಇಲ್ಲಿ ಈ ಮಠದೊಳಗೆ ಎಷ್ಟು ಮಂದಿ ಸೇವಾ ಮಾಡ್ತಾರಲ್ಲ, ನಾನು ಬೇರೆ ಊರೊಳಗೆ ಇಷ್ಟು ಮಂದಿ ಸೇವಾ ಮಾಡೋದು ಯಾವ ಊರಾಗೂ ಯಾವ ಮಠದಾಗೂ ನೋಡಿಲ್ಲ ನಾನು. ಎಡಹಳ್ಳಿ ಇಂಗಳಿಗೆ ಮಂದಿ ಇದು ನನ್ನ ಮಠ, ನಮ್ಮ ಅಪ್ಪ ಅವರು ಅಂತ ತಿಳ್ಕೊಂಡು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಬಂದು ಹಾಸೋದೇನು, ಮೈಕ್ ಹಚ್ಚೋದೇನು, ಅಪ್ಪ ಅವರ ತೆಕ್ ಬಂದ್ರೆ ಮಂದಿ ಬಂದ್ರೆ ಅವ್ರಿಗೆ ನಾಷ್ಟ ಸೇವಾ ವ್ಯವಸ್ಥೆ ಮಾಡೋದೇನು. ಇಂತಹ ಮಠ, ಇಂತಹ ಗುರು ಇದ್ರ 1000 ಜನ್ಮ ಕೊಟ್ಟರು ಎಡಹಳ್ಳಿ ಇಂಗಳಿಗಾಗ ಹುಟ್ಟಿಸಪ್ಪ ಅಂತ ಬೇಡ್ಕೊಂಡ್ಬಿಡೋದು, ಮತ್ತೇನದ. ಅಂತ ಸದ್ಗುರುನಾಥನನ್ನ ಇಂಥ ಮಠವನ್ನು ಬಿಟ್ಟ ನಾವು ಎಲ್ಲಿ ಹುಟ್ಟಿದ್ರು, ಒಂದು ಏನ ಹುಳ ಆಗಿ ಹುಟ್ಟಿಸೋದಿತ್ತಂದ್ರು ಇಲ್ಲೇ ಹುಟ್ಟಿಸ್. ನಾನು ಅಡೆಯಪ್ಪನ ಪಾದ್ದಾಗ, ಚಂದ್ರಶೇಖರ ಅಪ್ಪರ ಪಾದ್ದಾಗ ಹುಟ್ಟಿಸಿದೆ ಅಂದ್ರೆ ನನಗೆ ಮುಕ್ತಿ ಸಿಗ್ತದ. ಅಂತಹ ಕ್ಷೇತ್ರ ಇದು. ಪೂಜ್ಯ ಅಪ್ಪಾಜಿಯವರ ಒಂದು ಸನ್ನಿಧಾನದೊಳಗೆ ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗ್ತದ. ಮುಂದಿನ ದಿನಮಾನದೊಳಗೆ ಅಪ್ಪವರ ಆಶೀರ್ವಾದದಿಂದ ಕರ್ನಾಟಕದೊಳಗ ಈ ಎಡಹಳ್ಳಿ ಇಂಗಳಿಗೆ ಕರ್ನಾಟಕದೊಳಗ ಆಧ್ಯಾತ್ಮ ಕ್ಷೇತ್ರದೊಳಗೆ ಗುರುತಿಸುವಂತ ಸಾಧನೆ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದದಿಂದ ಮುಂದಿನ ದಿನಮಾನದೊಳಗೆ ಆಗ್ತದ. ಬಬಲಾದಿ ಅಪ್ಪ ಅವ್ರು ಹೇಳ್ದಂಗ ನಮ್ಮ ಎಡಹಳ್ಳಿ ಅಪ್ಪ ಅವರು ಹೇಳ್ತಾರೆ ಏನಂತಂದ್ರೆ, ಮುಂದೆ ನೋಡಕೆತರ ಅಂತ ಅಂತಾರ. ಅಂದ್ರೆ ಇದರ ಅರ್ಥ ಏನು, ಮುಂದೆ ಭವ್ಯವಾಗಿ ಬೆಳೀತದ, ಇಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಸಮೃದ್ಧಿ ಆಗ್ತದ. ಹೊಳಿ ನೀರ ನಿಮಗೆ ಸಾಕಷ್ಟು ಬೆಳಿ, ಮಣಿಯೊಳಗೆ ರೋಗ ಇರಂಗಿಲ್ಲ, ಮಣಿಯೊಳಗೆ ಬಡತನ ಇರಂಗಿಲ್ಲ, ನಿಮಗೆ ಯಾವುದಕ್ಕೂ ತೊಂದರೆ ಆಗಂಗಿಲ್ಲ. ಯಾಕಂತಂದ್ರ 770 ವರ್ಷ ಎದುರು ಸಲಾಗಿ ಬದುಕ್ಯಾನ ಅಪ್ಪ ಅಂದ್ರೆ ಎಡಹಳ್ಳಿ ಇಂಗಳಿಗೆ ಮಂದಿನ ಕಾಯು ಸಲಾಗೆ ಬದುಕ್ಯಾನವ. ಅಷ್ಟು ವರ್ಷ ಎದರ ಸಲಾಗಿ ಅಂತಂದ್ರೆ ನಿಮ್ಮೆಲ್ಲರ ರಕ್ಷಣೆಯ ಸಲುವಾಗಿ ಪೂಜ್ಯರು ಇಲ್ಲಿ ಅದಾರ. ಅಂತಹ ಪೂಜ್ಯರ ಪ್ರೀತಿಗೆ ನಾವೆಲ್ಲರೂ ಪಾತ್ರರಾಗಿ ಎಷ್ಟು ಸಾಧ್ಯ ಆಗ್ತದ ಅಷ್ಟು ತನು ಮಣ ಧನದಿಂದ ಸೇವೆಯನ್ನು ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಅನಂತ ವಂದನೆಗಳನ್ನು ಹೇಳಿ 2 ಮಾತಿಗೆ ವಿರಾಮ ಮಾಡೋಣ. ಓಂ ತತ್ಸತ್.